ಕೋಲಾರ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಕಂದಾಯ ಇಲಾಖೆ ಮತ್ತು ಅರಣ್ಯ ಇಲಾಖೆ ನಡೆಸಿರುವ ಜಂಟಿ ಅರಣ್ಯ ಪ್ರದೇಶಗಳ ಸರ್ವೆ ರೈತರಿಗೆ ನೋಟಿಸ್ ಜಾರಿ ಮಾಡಿರುವ ವಿರುದ್ಧ ರೈತರೊಂದಿಗೆ ಆಮ್ ಆದ್ಮಿ ಪಕ್ಷ ಅನಿರ್ದಿಷ್ಟಾವಧಿ ಪ್ರತಿಭಟನಾ ಧರಣಿ ಹಮ್ಮಿಕೊಂಡಿತ್ತು. ಡಿಸಿ ಕಚೇರಿ ಆಗಮನದ ಗೇಟ್ ಮುಂದೆ ಪೆಂಡಾಲ್ ಹಾಕಲು ಮುಂದಾದ ವೇಳೆಯಲ್ಲಿ ಪೊಲೀಸ್ ಸಿಬ್ಬಂದಿಗಳು ಮಧ್ಯಪ್ರವೇಶ ಮಾಡಿ ಅನುಮತಿಯನ್ನು ಪಡೆಯದೆ ಪೆಂಡಾಲ್ಗೆ ಅವಕಾಶವಿಲ್ಲ ಎಂದಾಗ ಎಎಪಿ ಪಕ್ಷ ಜಿಲ್ಲಾಧ್ಯಕ್ಷ ವೆಂಕಟಾಚಲಪತಿ ಅರಣ್ಯ ಜಮೀನು ವಿಚಾರದಲ್ಲಿ ನಮ್ಮ ರೈತರಿಗೆ ಆಗಿರುವ ಅನ್ಯಾಯದ ವಿರುದ್ಧ ಹೋರಾಟವಾಗಿದೆ ಎಂದಾಗ ಪೊಲೀಸರು ಹಾಗೂ ಎಎಪಿ ಪಕ್ಷದ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆಯಿತು. ಪೊಲೀಸ್ ಸಿಬ್ಬಂದಿಗಳು ಎಚ್ಚರಿಕೆ ನೀಡಿದ್ರು. ಎಎಪಿ ಕಾರ್ಯಕರ್ತರು ಪೆಂಡಾಲ್ ಅನ್ನು ನಿರ್ಮಿಸಿಕೊಂಡು ಭಜನೆಯನ್ನು ಮಾಡುವ ಮೂಲಕ ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನು ಮಾಡಿದರು. ನೋಡಿ, ಒಟ್ಟಾರೆ ಅರಣ್ಯಾಧಿಕಾರಿಗಳಿಗೆ ಒಂದಷ್ಟು ಭೂಮಿ ಅಂತ ಗೋಮಾಳ ಜಾಗಗಳಲ್ಲಿ ಸರ್ಕಾರ, ಹಿಂದಿನ ಸರ್ಕಾರಗಳು ಕೊಟ್ಟಿದೆ. ಅವರಿಗೆ ಕೊಟ್ಟಿರೋಂಥ ಜಮೀನಿಗೆ ರೈತರು ಯಾರು ನುಗ್ಗಿ ಆ ಕೊಟ್ಟಿರೋಂಥ ಜಮೀನಲ್ಲಿ ಒತ್ತುವರಿ ಮಾಡಿಕೊಂಡಿಲ್ಲ. ಉದಾಹರಣೆಗೆ ಒಂದು ಹಳ್ಳಿಯಲ್ಲಿ ಒಂದು ಗೋಮಾಳದಲ್ಲಿ 300 ಎಕರೆ ಇದೆ ಅಂತಂದರೆ ಒಂದು 100 ಎಕರೆ ಅರಣ್ಯದ್ದಿದೆ. ಇನ್ನು ಉಳಿಕೆದು ಗೋಮಾಳದವರು ಜನಗಳು ಗೋಮಾಳದಲ್ಲಿ ಹೋಗಿ ಇಲ್ಲೀಗಲ್ ಆಗಿ ಇದ್ದಾರೆ. ಕೆಲವರು ದಾಖಲೆ ಮಾಡ್ಕೊಂಡಿದ್ದಾರೆ, ಇನ್ನು ಕೆಲವರು ಮಾಡ್ಕೊಂಡಿಲ್ಲ. ಆ ದಾಖಲೆ ಇರೋವಂಥವ್ರನ್ನೂ ಸಹ ಪೂರ್ತಿ ಗೋಮಾಳ ನಮಗೆ ಬೇಕು ಅಂತ ಹೇಳಿ ಅಷ್ಟೂ ಜಾಗನ ಒತ್ತುವರಿ ಮಾಡಿಕೊಂಡು ರೈತರಿಗೆ ರಾತ್ರೋರಾತ್ರಿ ಹೋಗಿ ಬೆಳೆ ಹಾಳು ಮಾಡಿ ಅವರು ಹೊಡೆದು ಬಡ್ದು ಎಳೆದಾಡಿ ಹೈಕೋರ್ಟಲ್ಲಿ ಸ್ಟೇ ಇದ್ರೂ ಕೂಡ ಸ್ಟೇ ಕಾಪಿನ ಹರಿದು ಬಿಸಾಕ್ತಾರೆ ಅವರು. ಇದಕ್ಕೆ ನನಗೆ ಸಂಬಂಧ ಇಲ್ಲ ಅಂತ ಒಂದು ಹೈಕೋರ್ಟ್ ಸ್ಟೇ ಕಾಪಿನ, ಆರ್ಡರ್ ಕಾಪಿನ ಹರಿದು ಬಿಸಾಕ್ತಾರೆ ಅಂದರೆ ಜಿಲ್ಲಾ ಅರಣ್ಯಾಧಿಕಾರಿಗಳು ಮತ್ತು ಅವರ ಕೆಳ ಹಂತದ ಅಧಿಕಾರಿಗಳು ಯಾವ ಮಟ್ಟಕ್ಕೆ ತಯಾರಾಗಿ ನಿಂತಿದ್ದಾರೆ? ಕೋರ್ಟ್ಗೆ ಇವ್ರು ಗೌರವ ಕೊಟ್ಟಿಲ್ಲ ಅಂದರೆ ಇನ್ಯಾರಿಗೆ ಗೌರವ ಕೊಡ್ತಾರೆ? ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ.